ಎಲ್ರಿಗೂ ನಮಸ್ಕಾರ. ಇವರು ಕಲರ್ಸ್ ಅವರು ತುಂಬ ಚೆನ್ನಾಗಿ ಹೆಸರಲ್ಲೇ ಕ್ವಾಟ್ಲೆ ಕಿಚನ್ ಅಂತ ಮನೆಯಲ್ಲಿ ನಡೆಯುವಂಥ ಈ ಗಂಡ ಹೆಂಡ್ತಿರೋ ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೇಲಿ ಅದಾಕು ಉಪ್ಪು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಟ್ಲೆ ಕಿಚನ್ನು. ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ, ಅನುಪಮ್ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ, ಇಂಥ ಘಟಾನ್ಘಟಿ ಕ್ವಾಟ್ಲೆಗಳ ಜೊತೆ, ಕುಕ್ಗಳ ಜೊತೆ ನಾವು ಮಾಡ್ತಿರೋದು. ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನು ಕ್ವಾಟ್ಲೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ವಾಟ್ಲೆ ಮಾಡ್ತಾರೆ, ಅಷ್ಟು ಕಾಮಿಡಿ ಇದೆ. ನೀವು ಬರೀ ಅಡುಗೆ ಪ್ರೋಗ್ರಾಮ್ಗಳು ನೋಡಿರ್ತೀರ, ಆದರೆ ಇದು ಬರೀ ಅಡುಗೆ ಪ್ರೋಗ್ರಾಮ್ ಅಲ್ಲ. ಇವ್ರು ಹೇಳ್ದಂಗೆ ಡ್ಯಾನ್ಸ್ ಇದೆ, ಕಾಮಿಡಿ ಇದೆ, ಅಡುಗೆ ಕಲ್ತ್ಕೋಬೋದು, ಅಡುಗೆ ಹೆಂಗೆ ಮಾಡಬಾರ್ದು ಅಂತ ಕಲ್ತ್ಕೋಬೋದು, ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೋಬೋದು, ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು. ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ, ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಂಗಿದೆ. ಅಷ್ಟು ಮಜಾ ಮಾಡ್ತಾ ಇದ್ದೀವಿ. ಮೊದಲನೇ ಎಪಿಸೋಡೇ ನಾಳೆ ಟೆಲಿಕಾಸ್ಟ್ ಆಗ್ತಾ ಇದೆ. ನಾಳೆ ಟೆಲಿಕಾಸ್ಟ್ ಆಗೋದ್ರಲ್ಲಿ ನಾವು ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಹೊಟ್ಟೆ ಉಣ್ಣಾಗುವಷ್ಟು ನಕ್ಕಿದ್ದೀವಿ. ಎಪಿಸೋಡ್ ಮುಗಿಸ್ಕೊಂಡು ಫಸ್ಟ್ ಎಪಿಸೋಡು 24 ಅವರ್ಸ್ ಶೂಟ್ ಮಾಡಿದ್ದೀವಿ. 24 ಅವರ್ಸ್ ಶೂಟ್ ಮಾಡಿದ್ರಲ್ಲಿ ಅವರು ಸ್ಟಾರ್ಟಿಂಗಲ್ಲಿ 10 ಗಂಟೆಲಿ ಮಾಡಿದ್ದ ಅಡುಗೆ ಅಳಿಸೋಗ್ಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ. ಅದನ್ನೇ ಪಾಪ ಜಡ್ಜಸ್ಸು ತಿಂದು ಅದನ್ನು ಅರಗಿಸ್ಕೊಂಡಿದ್ದಾರೆ. ನೀವು ತಿಂದ್ರೆ ನಾನು ತಿನ್ನಲಿಲ್ಲ, ಹುಷಾರ ಅದೇ. ಯಾಕಂದರೆ ಬೆಳಗಿನ ಜಾವ 10 ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು. ಅದೇನಾಯಿತು, ಅದು ಅಳಿಸೋಗಿತ್ತು. ನಾನು ಹೇಳ್ತಾ ಇದ್ದೀನಿ ಅಳಿಸೋಗಿದೆ ಅಂತ. ವಿಧಿ ಇಲ್ಲ, ತಿಂದರು. ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ. ಒಬ್ಬೊಬ್ಬರು ಪ್ರಳಯಾಂತಕರಿದ್ದಾರೆ. ಅವ್ರ ಪಾಪ ಅಡುಗೆ ಮಾಡೋರ್ಗೆ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ ಥರ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ. ಸಖತ್ ಎಂಜಾಯ್ ಮಾಡ್ತೀರಾ. ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ ನೀವಿನ್ನು ನೆಕ್ಸ್ಟ್ ಎಪಿಸೋಡು ನೆಕ್ಸ್ಟ್ ವಾರ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ತೀರ. ರೀಚಾರ್ಜ್ ಮುಗ್ದೋಗಿದ್ರು ರೀಚಾರ್ಜ್ ಮಾಡಿಸ್ಕೊಂಡು ಕಾಯ್ತಾ ಇರ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಈಗ ಮಾಧ್ಯಮ ಮಿತ್ರರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಈಗ ಅಡಿಗೆ ನನಗೊಂದು ಚೂರು ಬರಲ್ಲ ಸರ್. ಬಿಸಿನೀರು ಒಂದು ಕಾಯಿಸ್ತೀನಿ, ಅದು ಬಿಸಿನೀರು ಯಾರಾದ್ರೂ ಇಟ್ಕೊಟ್ರೆ ಕಾಯ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ಎಷ್ಟೊತ್ತು ಕಾಯ್ತಾ ಇದೆ ಅಂತ ಬಂದು ಅವರೇ ಆಫ್ ಮಾಡಬೇಕು. ಅಲ್ಲಿ ತನಕ ನೋಡ್ಕೋತಿರ್ತೀನಿ. ಅದು ಕುದ್ದಾಗ ಹೇಳಿ ಅಂತಾರೆ. ನಾನು ಅಲ್ಲಿ ನಿಂತ್ಕೊಂಡು ಕುದೀತಾ ಇದೆ ಅಂತ ಬಂದು ಆಫ್ ಮಾಡ್ತಾರೆ. ಅಷ್ಟು ಅಡಿಗೆ ಗೊತ್ತಷ್ಟೇ ನನಗೆ. ಬಟ್ ಇವರು ಕ್ವಾಟ್ಲೆಗಳು ನೋಡೋಕೆ ಭಾಳ ಮಜಾ ಇದೆ ಸರ್. ನೀವು ನೋಡಿ ಸರ್. ಮನೇಲಿ ಕೆಲಸ ಕೊಡ್ತಾರಾ? ಇಲ್ಲ ಬೇಡ ಸರ್, ಬೇಡ ಸರ್, ನಮ್ಗೆ ಅಡುಗೆ ಸವಾಸನೆ ಬೇಡ. ಅಷ್ಟು ಕಷ್ಟ ಇದೆ ಅಡುಗೆ ಮಾಡೋದು. ನನಗಂತೂ ಒಂದು ಚೂರು ಅಡುಗೆ ಬರಲ್ಲ. ಅಡುಗೆ ಕಲ್ತ್ಕೊಳ್ಳೋದು ಬೇಡ ಅನ್ಸ್ಬಿಟ್ಟಿದೆ ನನಗೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ.